ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ಕೊಳ್ಳಿ, ಕರ್ನಾಟಕ ರಾಜ್ಯ ಸರ್ಕಾರ ನೌಕರರಿಗೆ ಹೊಸ ಯೋಜನೆ ಜಾರಿ. CM ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಅದೇನಂತ ನೋಡ್ತಾ ಹೋಗೋಣ ಬನ್ನಿ. CM ಸಿದ್ದರಾಮಯ್ಯ ಭರವಸೆ, ರಾಜ್ಯ ಸರ್ಕಾರ ನೌಕರರಿಗೆ OPS ಆರೋಗ್ಯ ಸಂಜೀವಿನಿ ಮರು ಜಾರಿ. ರಾಜ್ಯದ ನೌಕರರಿಗೆ CM ಸಿದ್ದರಾಮಯ್ಯ ಅವರು ಪಂಚಮಿ ಯೋಜನೆ ಜಾರಿ ತಂದಿದೆ. 7ನೇ ವೇತನ ಆಯೋಗದ ಬಗ್ಗೆ ಸಿಹಿ ಸುದ್ದಿ ನೀಡಿದ್ದಾರೆ. ಈ ಕುರಿತು ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ನೋಡೋಣ ಬನ್ನಿ. ಪ್ರಸ್ತುತ ರಾಜ್ಯ ಮಟ್ಟದ ಸರ್ಕಾರ ನೌಕರರಿಗೆ ಸಮ್ಮೇಳನ ಆಯೋಜಿಸಿದ್ದು, CM ಸಿದ್ದರಾಮಯ್ಯರವರು ಸಮ್ಮೇಳನ ಉದ್ಘಾಟನೆ ಮಾಡಲಾಗಿದೆ. ಪಂಚ ಗ್ಯಾರಂಟಿಗಳಲ್ಲಿ ಜಾರಿ ಮಾಡುವ ಆರ್ಥಿಕ ಇಕ್ಕಟ್ಟಿನಲ್ಲೂ 7ನೇ ವೇತನ ಆಯೋಗದ ಅಂತಿಮ ವರದಿ ಬಂದ ನಂತರ ಸರ್ಕಾರ ನೌಕರರ ಬಗ್ಗೆ ಸರ್ಕಾರದ ಸ್ಮಾರಕಾತ್ಮಕವಾಗಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಕೇಂದ್ರ ಸರ್ಕಾರ ನಿರ್ಧರಿಸಿದಂತೆ ಯಾವುದೇ ವಿಳಂಬವಾಗದೆ ರಾಜ್ಯದ ನೀಡಲಾಗಿ NPS ತೆಗೆದು ಹಳೆ ಪಂಚಮಿ ವ್ಯವಸ್ಥೆಯಿಂದ ಸಾರಿ ಮಾಡುವ ಬಗ್ಗೆ ಚರ್ಚಿಸಿ ಸೂಕ್ತ ತೀರ್ಮಾನ ಕೈಗೊಳ್ಳಲಾಗುವುದು. ಇದರಿಂದ ಸರ್ಕಾರ ನೌಕರರಿಗೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಆರೋಗ್ಯ ಯೋಜನೆಗಳಿಂದ ಅನುಷ್ಠಾನ ಕುರಿತಾಗಿಯೂ ನಿರ್ಧಾರ ಕೈಗೊಳ್ಳಲಿದ್ದಾರೆ ಎಂದು ಭರವಸೆ ನೀಡಿದರು. ಸರ್ಕಾರ ನೌಕರರಿಗೆ ಸರ್ಕಾರ ಮತ್ತು ಜನರ ನಡುವಿನ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರ ಕೆಲಸ ಪ್ರಾಮಾಣಿಕವಾಗಿದ್ದು ಜನರ ಉತ್ತಮ ಸೇವೆ ಒದಗಿಸಲು ಸಹಾಯ ಮಾಡುವುದಾಗಿ ಎಂದು ಹೇಳಿದ್ದಾರೆ. ಕರ್ನಾಟಕದಲ್ಲಿ ಒಟ್ಟು 7 ಲಕ್ಷ ಜನರಿಗೆ ಹುದ್ದೆಗಳಿವೆ ಎಂದು ತಿಳಿದು ಬಂದಿದೆ. ಈ ಪೈಕಿ 7,19,00,000 ಹುದ್ದೆಗಳು ಈಗಾಗಲೇ ನೌಕರರ ಕೆಲಸ ಮಾಡುತ್ತಿದ್ದಾರೆ. ಉಳಿದ 7 ಲಕ್ಷ ಹುದ್ದೆಗಳು ಖಾಲಿ ಉಳಿದಿವೆ. ಕರ್ನಾಟಕ ಒಟ್ಟು ಜನಸಂಖ್ಯೆ 7 ಕೋಟಿ ಎಂದು ತಿಳಿದು ಬಂದಿದೆ. ಈ 7 ಕೋಟಿ ಜನರ ಕಷ್ಟ ಸುಖದಲ್ಲಿ ಭಾಗಿಯಾಗಿ ರಾಜ್ಯದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಲು ಜವಾಬ್ದಾರಿಯನ್ನು 7 ಲಕ್ಷ ಸರ್ಕಾರಿ ನೌಕರರಿಗೆ ಇದೆ ಎಂದು ತಿಳಿಸಿದ್ದಾರೆ. ಖಾಲಿ ಉಳಿದವರ 7 ಲಕ್ಷ ಹುದ್ದೆಗಳು ಶೀಘ್ರದಲ್ಲೇ ಭರ್ತಿ ಮಾಡುವ ರಾಜ್ಯದ ಆಡಳಿತ ವ್ಯವಸ್ಥೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ರೂಪಿಸುವುದು ಎಂದು ಹೇಳಿದ್ದಾರೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಿಂದ ಜನರು ನಮ್ಮ 5 ವರ್ಷಗಳೊಮ್ಮೆ ಈ ಆಯ್ಕೆ ಮಾಡಿದ್ದಾರೆ. ಆದರೆ ಒಮ್ಮೆ ಸರ್ಕಾರ ಸೇವೆ ಸೇರಿದ ನಂತರ ನಿವೃತ್ತಿಯಾಗುವವರೆಗೂ ನಮ್ಮ ಸ್ಥಾನವನ್ನು ಉಳಿಸಿಕೊಳ್ಳಬೇಕು ಎಂದು ರಾಜಕಾರಣಿ ಜನರ ಆಶಯವಾದ 5 ವರ್ಷಕ್ಕೊಮ್ಮೆ ನಾಮಕರಿಸಬೇಕಾಗಿದೆ. ರಾಜ್ಯದ ಜನತೆಗೆ ಅಮೂಲ್ಯವಾದ ಆಶೀರ್ವಾದದಿಂದ 2ನೇ ಬಾರಿ ಮುಖ್ಯಮಂತ್ರಿಯಾಗಿರುವ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಅದರಲ್ಲಿ ನೀವು ಕೂಡ ನಿಮ್ಮ ಕುಟುಂಬದವರಿಗೂ ಸಹ ಇರಲಿ. 7 ಕೋಟಿ ಜನರು ಭಾಗವಾದ ಸರ್ಕಾರ ನೌಕರ ಸಮಾಜ ವ್ಯವಸ್ಥೆಯಿಂದ ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತಿದ್ದೇನೆ. ನಮ್ಮ ಸಮಾಜದಲ್ಲಿ ಸಾರ್ವಜನಿಕ ಆರ್ಥಿಕ ಸಮಾನತೆ ತರಬೇಕು. ನಮ್ಮೆಲ್ಲರೂ ಪ್ರಜಾಪ್ರಭುತ್ವದ ಮಾಲೀಕರ ಪರವಾಗಿ ಕೆಲಸ ಮಾಡಬೇಕೆಂದು ಒತ್ತಿ ಹೇಳಿದ್ದಾರೆ. ನೋಡ್ಕೊಳ್ಳಿ, ಇವಾಗ ಸರ್ಕಾರದ 6ನೇ ವೇತನ ಯೋಗದ ಶಿಬಿರ ಸೇರಿದಂತೆ ಶೇಕಡಾ 30% ಪೇಟೆಂಟ್ ಸೌಲಭ್ಯ ನೀಡಲು 10,000 ಕೋಟಿ ರೂಪಾಯಿಗಳನ್ನು ಹೆಚ್ಚುವರಿ ಬಿಡುಗಡೆ ಮಾಡಿದೆ. ಹಣವು ರಾಜ್ಯದ ಸರ್ಕಾರ ನೌಕರರಿಗೆ ಮತ್ತು ಪಂಚಮದಾರರಿಗೆ ಲಾಭವಾಗುತ್ತದೆ. 7ನೇ ವೇತನ ಆಯೋಗದ ಮಧ್ಯಂತರ ವರದಿ ಪ್ರಕಾರ ರಾಜ್ಯ ಸರ್ಕಾರ ಶೇಕಡಾ 17% ವೇತನ ಹೆಚ್ಚಿಸುತ್ತದೆ. ಓಕೆನಾ. ಮಾರ್ಚ್ 17ರವರೆಗೆ ಸಮಯ ನೀಡಲಾಗಿದೆ. ಲೋಕಸಭೆ ಚುನಾವಣೆ ಹಿನ್ನೆಲೆ ವರದಿಯಲ್ಲಿ ಶೀಘ್ರವೇ ಎಲ್ಲನೂ ಕೂಡ ಬಿಡುಗಡೆ ಮಾಡ್ತಾರೆ. ಇದೇ ರೀತಿ ನೋಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಬಾಯ್.